ದೇವರಿಗೆ ಸ್ತೋತ್ರ. ಜ್ಞಾಪಕ ಮಾಡಿಕೊಳ್ಳಿ ಎಂಬ ವಿಷಯದ ಬಗ್ಗೆ ನಾವಿಂದು ಧ್ಯಾನಿಸ್ಲಿಕ್ಕಿದ್ದೇವೆ. ಇವತ್ತು ಮನುಷ್ಯ ಏನೆಲ್ಲ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಎಂಬುದಾಗಿ ಆಲೋಚಿಸುವಾಗ, ಪ್ರಾಪಂಚಿಕರಾಗಿರ್ತಕ್ಕಂಥ ಮನುಷ್ಯರು ಪ್ರಾಪಂಚಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಯಾವಾಗಲೂ ಜ್ಞಾಪಿಸ್ಕೊಳ್ತಕ್ಕಂಥವರಾಗಿದ್ದಾರೆ. ಆತ್ಮಿಕ ವ್ಯಕ್ತಿಗಳು ಆತ್ಮಿಕ ಸಂಗತಿಗಳನ್ನ ಅವರು ಜ್ಞಾಪಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಹೀಗೆ ವಿವಿಧ ಜನರು ವಿವಿಧ ವಿಷಯಗಳನ್ನ ಅವರು ಜ್ಞಾಪಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಇವತ್ತು ನಾವು ಏನನ್ನ ನಿಜವಾಗಿಯೂ ಜ್ಞಾಪಿಸ್ಕೊಳ್ಬೇಕಾಗಿದೆ ಎಂಬುದ್ರ ಕುರಿತಾಗಿ ನೋಡುವಾಗ, ದೇವರು ಇಸ್ರಾಯೇಲರನ್ನ ನಡೆಸಿದ ರೀತಿಯನ್ನು ನಾವು ಜ್ಞಾಪಕ ಮಾಡ್ಕೋಬೇಕಾಗಿದೆ. ಅವ್ರನ್ನ ಹೇಗೆ ಶ್ರೇಷ್ಠವಾಗಿ ದೇವರು ನಡೆಸಿದರು 40 ವರ್ಷ ಅರಣ್ಯದಲ್ಲಿ, ಅದನ್ನು ನಾವು ಜ್ಞಾಪಕ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಚನ 2ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನ ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನ ನೀವು ತನ್ನ ಆಜ್ಞೆಯನ್ನ ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿಯುವುದಕ್ಕೆ ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನ ಪರೀಕ್ಷಿಸಿದ್ದನ್ನ ಜ್ಞಾಪಿಸಿಕೊಳ್ಳಿರಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಎಂಬ ನೋಡುವಾಗ, ಯಾವುದನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅಥವಾ ನೆನಪಿಸ್ಕೊಳ್ಬೇಕೆಂಬ ನೋಡುವಾಗ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲರನ್ನ ದೇವ್ರು ಏನ್ ಮಾಡಿದ್ರು ಅಂದ್ರೆ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ನು. ಯಾಕೆ ದೇವರು 40 ವರ್ಷ ಅರಣ್ಯದಲ್ಲಿ ನಡೆಸಿದನು ಎಂಬ ನೋಡುವಾಗ, ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅವರನ್ನ ಪರೀಕ್ಷಿಸೋದಕ್ಕೋಸ್ಕರವಾಗಿ, ಅವರು ದೇವರಿಗೆ ಒಳಪಡ್ತಕ್ಕಂಥವ್ರು ಅಲ್ವ ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ 40 ವರ್ಷ ಅರಣ್ಯದಲ್ಲಿ ಅವ್ರನ್ನ ನಡೆಸಿದನು. ಅನೇಕ ಕಷ್ಟಗಳನ್ನ ಅವರ ಜೀವಿತಗಳಲ್ಲಿ ತಂದು ನಡೆಸಿದನು ಎಂಬುದಾಗಿ ಅವರ ಒಂದು ಚರಿತ್ರೆಯ ಕುರಿತು ನಾವು ನೋಡುವಾಗ ತಿಳ್ಕೊಳ್ತೇವೆ ಪ್ರೇರೆ. ಹಾಗೆ ಇವತ್ತು ನಿನ್ನ ಜೀವಿತಗಳಲ್ಲಿ ದೇವರು ಇಸ್ರಾಯೇಲರನ್ನ ಹೇಗೆ 40 ವರ್ಷ ಅರಣ್ಯದಲ್ಲಿ ನಡೆಸಿದನೋ, ಹಾಗೆ ಈ ದಿನಗಳಲ್ಲಿ ನಮ್ಮನ್ನು ಸಹ ದೇವರು ಈ ಅರಣ್ಯ ಎಂಬ ಲೋಕದಲ್ಲಿ ಇವತ್ತು ನಮ್ಮನ್ನು ನಡೆಸ್ತಾ ಇದ್ದಾನೆ. ಈ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ನಮ್ಮನ್ನ ಆತನು ಸಿದ್ಧಪಡಿಸುವುದಕ್ಕಾಗಿ, ನಾವು ಆತನಿಗೆ ಒಳಪಡುತ್ತೇವೋ ಇಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳೋದಕ್ಕಾಗಿ, ನಾವು ಹೇಗೆ ದೇವರಿಗಾಗಿ ಹಂಬಲಿಸ್ತಕ್ಕಂಥವರಾಗಿರ್ತೇವೆ, ದೇವರಿಗೋಸ್ಕರ ಹೇಗೆ ಜೀವಿಸ್ತೇವೆ ಎಂಬುದಾಗಿ ಆತನ ಪರೀಕ್ಷಿಸೋದಕ್ಕೋಸ್ಕರ ದೇವರು ಏನ್ ಮಾಡಿದಾರೆ ಅಂದ್ರೆ, ಇವತ್ತು ನಿನ್ನ ಜೀವಿತಗಳಲ್ಲಿ ಅನೇಕ ಕಷ್ಟಗಳನ್ನ, ಅನೇಕ ಹೋರಾಟಗಳನ್ನ ಆತನು ತಂದಿದ್ದಾನೆ. ಇವತ್ತು ನೀನು ಎದುರಿಸ್ತಕ್ಕಂಥ ಈ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ನೋವುಗಳು, ಸಂಕಟಗಳು, ಅದು ಎಲ್ಲವೂ ಸಹ ಕರ್ತನ ಅಪ್ಪಣೆಯಿಂದಲೇ ಬಂದಂಥದ್ದಾಗಿದೆ. ಯಾಕಂದ್ರೆ ದೇವರು ನಮ್ಮನ್ನ ಆತನು ತಿಳಿದುಕೊಳ್ಳುವುದಕ್ಕಾಗಿ, ದೇವರು ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಈ ಎಲ್ಲ ಸ್ಥಿತಿಗಳನ್ನ ಇವತ್ತು ನಮಗೆ ತಂದಿದ್ದಾರೆ. ಅದರಿಂದ ಇವತ್ತು ನಾವು ಸೋತು ಹೋಗುವಂಥದ್ದು ಬೇಡ. ಇಸ್ರಾಯೇಲರನ್ನ 40 ವರ್ಷ ಅರಣ್ಯದಲ್ಲಿ ನಡೆಸಿದ ನಾಶಪಡಿಸೋದಕ್ಕಾಗಿ ಅಲ್ಲ, ಅವ್ರನ್ನ ಕ್ರಮಪಡಿಸುವುದಕ್ಕೂ, ತಿದ್ದುವುದಕ್ಕೂ, ಅವ್ರನ್ನ ತಿಳಿದುಕೊಳ್ಳುವುದಕ್ಕೂ, ದೇವರು ಯಾರೆಂಬುದನ್ನ ಅವರು ಅರಿತುಕೊಳ್ಳೋದಕ್ಕಾಗಿ ದೇವರು ಏನ್ ಮಾಡಿದ್ರು ಅಂದ್ರೆ 40 ವರ್ಷ ಅರಣ್ಯದಲ್ಲಿ ನಡೆಸಿದರು ಪ್ರೇರೆ. ಇವತ್ತು ನಮ್ಮವರ ಬಾಳಿನಲ್ಲಿ ಇಸ್ರಾಯೇಲರು ಅನುಭವಿಸಿರ್ತಕ್ಕಂಥ ಕಷ್ಟಗಳು, ಸಮಸ್ಯೆಗಳನ್ನು ನೀವುಗಳು ಎದುರಿಸ್ತಿರುವಲ್ಲಿ ನಾವೇನ್ ಮಾಡಬೇಕಾಗಿದೆ, ಇದನ್ನ ಜ್ಞಾಪಕ ಮಾಡ್ಕೋಬೇಕು. ನಮ್ಮ ಪಿತೃಗಳನ್ನ ಅರಣ್ಯದಲ್ಲಿ ಕರ್ತನು ಯಾಕಾಗಿ ನಡೆಸಿದ್ದಾನೆ, ನಡೆಸಿರ್ತಕ್ಕಂಥ ಉದ್ದೇಶ ಏನು ಎಂಬುದನ್ನ ಜ್ಞಾಪಿಸಿಕೊಂಡು, ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ರು ಸಹ ನಾವು ಜ್ಞಾಪಕ ಮಾಡ್ಕೋಬೇಕು. ನಮ್ಮ ಪೂರ್ವಿಕರನ್ನ ಈ ರೀತಿಯಾಗಿ ಇಕ್ಕಟ್ಟಿನ ದಾರಿಯಲ್ಲಿ ನಡೆಸುವುದರ ಮೂಲಕ, ಕಷ್ಟದ ದಾರಿಯಲ್ಲಿ ನಡೆಸುವುದರ ಮೂಲಕವಾಗಿ ಆತನು ಯಾರೆಂಬುದನ್ನ ಅವರಿಗೆ ಪ್ರಕಟಿಸಿಕೊಂಡನು. ಹಾಗೆ ಇವತ್ತು ನೀವು ಕರ್ತನು ಯಾರೆಂಬುದು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಾವು ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇಸ್ರಾಯೇಲರು ಆ ಮರಳುಗಾಡಿನಲ್ಲಿ ನಡೆದ ಹಾಗೆ ಇವತ್ತು ನಾವು ನಡೆದು ಹೋಗ್ತಾ ಇದ್ದೇವೆ ಪ್ರೇರೆ. ಅದರಿಂದ ಅದನ್ನ ಜ್ಞಾಪಿಸಿಕೊಳ್ಳೋಣ, ಬಲ ಹೊಂದೋಣ. ಕರ್ತನು ನಮ್ಮ ನಡೆಸ್ತಾ ಇರ್ತಕ್ಕಂಥ ಈ ಸ್ಥಿತಿ ನಮಗೆ ಸದ್ಯಕ್ಕೆ ನೋವನ್ನುಂಟು ಮಾಡ್ತಾ ಇರಬಹುದು, ಆದರೆ ನಾವು ಒಂದು ದಿನ ಆ ಒಂದು ಕಾನಾನ್ ದೇಶವನ್ನ ಸೇರ್ಲಿಕ್ಕಿದ್ದೇವೆ ಎಂಬ ನಿರೀಕ್ಷೆಯಿಂದ ಏನ್ ಮಾಡೋಣ ಅಂದರೆ, ಉಲ್ಲಾಸಿಸೋಣ, ಸಂತೋಷಿಸೋಣ, ದೃಢವಾಗಿರೋಣ. ಮತ್ತೆ ಎರಡನೇದಾಗಿ ಯಾವುದನ್ನು ನಾವು ಜ್ಞಾಪಿಸ್ಕೊಳ್ಬೇಕೆಂಬುದಾಗಿ ನೋಡುವಾಗ, ಪ್ರಸಂಗಿ 12ನೇ ವಚನ 1 ಹೇಳುತ್ತೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಸ್ಮರಿಸು ಅಂತಂದ್ರೆ ನೆನೆಸ್ಕೋ ಅಥವಾ ಜ್ಞಾಪಿಸು ಎಂಬುದಾಗಿ ಇನ್ನೊಂದು ಅರ್ಥ. ಅಂದ್ರೆ ಕಷ್ಟದ ದಿನಗಳು
ಸಂತೋಷವಿಲ್ಲೆಂಬುದಾಗಿ ನಾವು ಹೇಳುವಂಥ ವರ್ಷಗಳು ಬರೋದಕ್ಕಿಂತ ಮುಂಚೆ ಯೌವನದಲ್ಲಿಯೇ ನಮ್ಮ ಸೃಷ್ಟಿಕರ್ತನನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗಿದೆ. ಅನೇಕರು ಪ್ರಾಪಂಚಿಕರು ಜ್ಞಾಪಿಸ್ಕೊಳ್ತಾರೆ ದೇವರನ್ನ. ಯಾವಾಗ ಜ್ಞಾಪಿಸ್ಕೊಳ್ತಾರೆ ಎಂದು ನೋಡುವಾಗ ಅವರ ಕೊನೇ ದಿನಮಾನಗಳಲ್ಲಿ, ಅಂದರೆ ವಯಸ್ಸಾದ ಮೇಲೆ, ಈ ಲೋಕದ ಎಲ್ಲ ಆನಂದವನ್ನ ಅನುಭವಿಸಿದ ಮೇಲೆ, ಈ ಲೋಕದ ಎಲ್ಲಾ ವಿಧವಾದ ಸುಖವನ್ನ ಅನುಭವಿಸಿದ ಮೇಲೆ, ಇನ್ನೇನು ನನಗೆ ಸಾವು ಸಮೀಪಿಸಿತು ಎಂಬ ಅರಿವು ಆಗುವಾಗ ಆಗ ಅವರು ಭಕ್ತಿಯ ಮಾರ್ಗದ ಕಡೆಗೆ ತಿರುಗ್ತಕ್ಕಂಥವರಾಗಿದ್ದಾರೆ ಪ್ರೇರೆ. ಆದರೆ ಆ ಲೌಕಿಕರ ಹಾಗೆ ನಾವು ಆಗಬಾರ್ದು. ನಮ್ಮ ಯೌವನ ಕಾಲದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಯಾಕಂತಂದ್ರೆ ಈ ಯೌವನ ಕಾಲದಲ್ಲಿ ನಮಗೆ ಅನೇಕ ಲೌಕಿಕವಾಗಿರ್ತಕ್ಕಂಥ ಪಾಪಗಳು ನಮ್ಮನ್ನು ಅಂಟುಕೊಳ್ಳಿಕ್ಕೆ ಕಾಯ್ತಾ ಇರುತ್ತೆ. ಈ ಯೌವನ ಪ್ರಾಯದಲ್ಲಿ ನಮ್ಮನ್ನ ದೇವರಿಂದ ದೂರ ಮಾಡ್ತಕ್ಕಂಥ ಅನೇಕ ಸಂಗತಿಗಳು ಬರುತ್ತೆ. ಆದ್ದರಿಂದ ನಾವೇನ್ ಮಾಡಬೇಕಾಗಿದೆ, ಈ ಯೌವನ ಪ್ರಾಯದಲ್ಲಿ ಈ ಲೋಕದ ಯಾವ ಪಾಪಕ್ಕೂ ಒಳಗಾಗದೆ ನಮ್ಮ ಸೃಷ್ಟಿಕರ್ತನನ್ನ ಜ್ಞಾಪಿಸಿಕೊಳ್ತಕ್ಕಂಥದ್ದು. ನನ್ನ ಸೃಷ್ಟಿಕರ್ತನ ಜ್ಞಾಪಿಸಿಕೊಳ್ಳೋದಂತಂದ್ರೆ ಅರ್ಥ, ಕರ್ತನು ನನ್ನನ್ನ ಯಾವುದಕ್ಕಾಗಿ ಸೃಷ್ಟಿಸಿದ್ದಾನೆ, ಈ ಭೂಲೋಕದಲ್ಲಿ ಪಾಪವನ್ನ ಮಾಡಲು ಅಥವಾ ಆತನನ್ನ ಮಹಿಮೆಯನ್ನ ಮಾಡಲು, ಅದನ್ನ ನಾವಿವತ್ತು ಜ್ಞಾಪಕ ಮಾಡ್ಕೋಬೇಕು. ಸೃಷ್ಟಿಕರ್ತನ ಸ್ಮರಿಸೋದಂತಂದ್ರೆ ಆತನ ಕಡೆಗೆ ತಿರುಗಿಕೊಳ್ತಕ್ಕಂಥದ್ದು. ಆತನು ನನ್ನನ್ನು ಯಾವುದಕ್ಕಾಗಿ ಉಂಟು ಮಾಡಿದ್ದಾನೆ ಎಂಬುದನ್ನು ಜ್ಞಾಪಿಸಿಕೊಂಡು ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಸೃಷ್ಟಿಕರ್ತನನ್ನ ನಮ್ಮ ಯೌವನ ಪ್ರಾಯದಲ್ಲಿಯೇ ನಾವೇನ್ ಮಾಡಬೇಕಾಗಿದೆ, ಆತನನ್ನ ಸ್ಮರಿಸಬೇಕು, ಜ್ಞಾಪಿಸ್ಕೋಬೇಕು ಪ್ರಿಯರೇ. ಅದರಿಂದ ನಾವಿವತ್ತು ಯೌವನಸ್ಥರಾಗಿದ್ದೇವೆ. ಯೌವನಸ್ಥ ಮಕ್ಕಳೇ, ನೀವೇನು ಮಾಡಬೇಕಾಗಿದೆ ಅಂತಂದರೆ ನಿಮ್ಮ ಕರ್ತನನ್ನ ಸ್ಮರಿಸಿ, ಲೌಕಿಕವಾಗಿರ್ತಕ್ಕಂಥ ಪಾಪ ಭೋಗಗಳನ್ನು ಜ್ಞಾಪಿಸಿಕೊಳ್ಬೇಡ್ರಿ. ಲೋಕದಲ್ಲಿ ಹೇಗೆ ಎಂಜಾಯ್ ಮಾಡೋದೆಂಬುದಾಗಿ ಮಾಡ್ಕೋಬೇಡಿ, ನೆನಪಿ ತಂದ್ಕೋಬೇಡಿ. ಹೇಗೆ ಈ ಯೌವನ ಪ್ರಾಯದಲ್ಲಿ ದೇವರಿಗೆ ನಾನು ಮಹಿಮೆ ಮಾಡೋದೆಂಬುದನ್ನು ಜ್ಞಾಪಕ ಮಾಡ್ಕೋಬೇಕಾಗಿದೆ. ಯೋಸೇಫನ ಯೌವನಸ್ಥನಾಗಿದ್ದನು, ಹೇಗೆ ದೇವರಿಗೆ ಮಹಿಮೆ ಮಾಡಿದನು, ತನ್ನ ಯೌವನ ಕಾಲದಲ್ಲಿ ಹೇಗೆ ದೇವರಿಗೆ ಭಕ್ತಿಯಿಂದ ಜೀವಿಸಿದನು. ಶದ್ರಕ್ ಮೆಷಕ್ ಅಬೇದ್ನರು ಹೇಗೆ ದೇವರಿಗೆ ಭಕ್ತಿಯಿಂದ ಜೀವಿಸಿದರು. ದಾನಿಯೇಲ್ ಹೇಗೆ ಭಕ್ತಿಯಿಂದ ಜೀವಿಸಿದನು. ಹೀಗೆ ಅನೇಕರನ್ನ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಪ್ರೇರೆ. ಆ ಎಲ್ಲ ಭಕ್ತರು ತಮ್ಮ ಯೌವನ ಕಾಲದಲ್ಲಿ ಹೇಗೆ ಜೀವಿಸಿದರು ಎಂಬುದನ್ನು ಜ್ಞಾಪಿಸಿಕೊಂಡು ಏನ್ ಮಾಡಬೇಕಾಗಿದೆ, ಅವರ ಹಾಗೆ ನಾವು ಸಹ ನಮ್ಮ ಯೌವನ ಪ್ರಾಯದಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು. ದೇವರಿಗೆ ಭಯ ಪಡ್ತಕ್ಕಂಥವ್ರು, ದೇವ್ರನ್ನ ಪ್ರೀತಿಸ್ತಕ್ಕಂಥವ್ರು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಡ್ ಪಡ್ತಕ್ಕಂಥ ಮಕ್ಕಳು ನಾವು ಯೌವನ ಕಾಲದಲ್ಲಿಯೇ ಆಗಬೇಕು. ವಯಸ್ಸಾದ್ಮೇಲೆ ಅಲ್ಲ, ಎಲ್ಲ ರಿಟೈರ್ಡ್ ಆದ್ಮೇಲೆ ಅಲ್ಲ, ಏನು ಮಾಡ್ಲಿಕ್ಕೆ ಕೆಲಸ ಇಲ್ಲ ಎಂಬುದಾಗಿ ಇರುವಂಥ ಸಮಯದಲ್ಲಿ ದೇವರ ಜ್ಞಾಪಕ ಮಾಡ್ಕೊಳ್ಳೋದಲ್ಲ. ನಮಗೆ ಕೆಲಸಗಳಿರುವಂಥ ಸಮಯದಲ್ಲಿ, ನಾವು ತುಂಬಾ ಬ್ಯುಸಿ ಆಗಿರುವಂಥ ಸಮಯದಲ್ಲಿ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ನಮ್ಮ ಸೃಷ್ಟಿಕರ್ತನ ಜ್ಞಾಪಕ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಮೂರನೇದಾಗಿ ನಾವು ಯಾವುದನ್ನ ಜ್ಞಾಪಿಸಿಕೊಳ್ಬೇಕೆಂಬ ನೋಡುವಾಗ ಲೂಕನ ಬರೆಸುವ ವಾರ್ತೆ 22ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯ ನೋಡ್ತಾ ಇದ್ದೇವೆ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಅಂದರೆ ಯಾವುದನ್ನು ನಾವು ಜ್ಞಾಪಿಸ್ಕೊಳ್ಬೇಕೆಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ, ಕರ್ತನ ದೇಹವನ್ನ, ಕರ್ತನು ನಮಗಾಗಿ ಸುರಿಸಲ್ಪಟ್ಟಂಥ ರಕ್ತವನ್ನು ನಾವು ಜ್ಞಾಪಿಸಿಕೊಳ್ಳಬೇಕಾಗಿದೆ. ನಾವು ಕೆಲವು ಸಭೆಗಳಲ್ಲಿ ತಿಂಗಳಿಗೊಂದು ಸಾರೆ, ಕೆಲವು ಸಭೆಗಳಲ್ಲಿ ಪ್ರತಿ ವಾರ, ಹೀಗೆ ವಿವಿಧ ಸಭೆಗಳಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡುವಂಥ ಈ ಕರ್ತನ ಭೋಜನವನ್ನ ನಾವು ಮಾಡುವುದು ಉದ್ದೇಶ ಏನಂತಂದ್ರೆ, ಯಾವುದಕ್ಕಾಗಿ ಈ ಕರ್ತನ ಮೇಜಿನಲ್ಲಿ ನಾವು ಭಾಗಿಯಾಗ್ತೇವೆ ಎಂಬ ನೋಡುವಾಗ ಆತನು ನಮಗಾಗಿ ಪಟ್ಟಂತ ಶ್ರಮೆಯನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ, ಆತನು ನಮಗಾಗಿ ಜಜ್ಜಲ್ಪಟ್ಟಿದ್ದಾನೆಂಬ ಆತನ ದೇಹವನ್ನು ನೆನೆಸೋದಕ್ಕೋಸ್ಕರವಾಗಿ ನಾವು ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ತೇವೆ. ಆ ಒಂದು ಆತನ ದೇಹವನ್ನು ಸೂಚಿಸ್ತಕ್ಕಂಥ ಆ ಬ್ರೆಡ್ ಅನ್ನು ತೆಗೆದುಕೊಳ್ಳುವಾಗ ಕರ್ತನ ದೇಹವನ್ನ ಜ್ಞಾಪಿಸಿಕೊಂಡು, ಆತನು ನನಗಾಗಿ ನೋವು ಸಂಕಟವನ್ನು ಪಟ್ಟಿದ್ದಾನೆಂಬ ಜ್ಞಾಪಕಾರ್ಥಕವಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕಿದ್ದೇವೆ ವಿನಃ ಆ ಕರ್ತನ ಭೋಜನವನ್ನು ಸೇವಿಸುವುದರಿಂದ ನಮಗೆ ಸ್ವರ್ಗವಾಗಲಿ ರಕ್ಷಣೆ ಆಗಲಿ ಸಿಕ್ಕುವುದಿಲ್ಲ. ಬದಲಾಗಿ ನಾವು ಅದನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಆತನು ನನಗಾಗಿ ಜಜ್ಜಲ್ಪಟ್ಟನು, ಈ ಬ್ರೆಡ್ಡಿನ ರೀತಿಯಲ್ಲಿ ಮುರಿಯಲ್ಪಟ್ಟನು ಎಂಬುದನ್ನು ಜ್ಞಾಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಈ ಕರ್ತನ ಭೋಜನವನ್ನು ನಾವು ಮಾಡ್ತೇವೆ ಪ್ರೇರೆ. ಅದರಿಂದ
ಇದನ್ನು ನಾವು ಯಾವುದಕ್ಕಾಗಿ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೆ? ಯಾಕೆ ಯೇಸು ಸ್ವಾಮಿ ತಾನು ಹಿಡಿದು ಕೊಡಲ್ಪಡೋಕ್ಕಿಂತ ಮುಂಚೆ ರಾತ್ರಿ ಸಮಯದಲ್ಲಿ ತನ್ನ ಶಿಷ್ಯರೊಂದಿಗೆ ಭೋಜನ ಮಾಡುವ ಸಮಯದಲ್ಲಿ ಅಲ್ಲಿರುವಂಥ ರೊಟ್ಟಿಯನ್ನ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ಎಂಬುದಾಗಿ ಆತನ ಶಿಷ್ಯರ ಕೈ ಕೊಟ್ಟರು. ಇದು ನಿಮಗೋಸ್ಕರವಾಗಿ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಆತನು ದ್ರಾಕ್ಷಾರಸಕ್ಕೆ ಯಾಕೆ ಹೇಳಿದಂದ್ರೆ, ಈ ಒಂದು ಬ್ರೆಡ್ಡಿನ ಹಾಗೆ, ರೊಟ್ಟಿಯ ಹಾಗೆ ನನ್ನ ದೇಹ ನಿಮಗಾಗಿ ಜಜ್ಜಲ್ಪಡ್ತದೆ, ನಿಮಗಾಗಿ ನಾನು ಪವಿತ್ರ ರಕ್ತವನ್ನು ಸುರಿಸ್ತೇನೆ ಎಂಬುದನ್ನ ತಿಳಿಸಿದ್ರು. ಮಾತ್ರವಲ್ಲ, ಆತನ ಶ್ರಮೆಯನ್ನು ನಾವು ನೆನೆಸ್ಕೊಳ್ಬೇಕೆಂಬುದಾಗಿ ಆತನು ನಮ್ಮಿಂದ ಎದುರು ನೋಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಅದರಿಂದ ಕರ್ತನು ನನಗಾಗಿ ಜಜ್ಜಲ್ಪಟ್ಟಿದ್ದಾನೆ, ನನಗೋಸ್ಕರ ತನ್ನ ಪವಿತ್ರ ರಕ್ತವನ್ನು ಸುರಿಸಿದ್ದಾನೆ ಎಂಬುದನ್ನು ನಾವು ಯಾವಾಗಲೂ ಜ್ಞಾಪಕ ಮಾಡ್ಕೋಬೇಕು. ಯಾವಾಗ ಆತನು ನನಗಾಗಿ ರಕ್ತವನ್ನು ಸುರಿಸಿದ್ದಾನೆ, ನನಗಾಗಿ ಸಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾನೆ ಎಂಬುದನ್ನು ಜ್ಞಾಪಿಸ್ಕೊಳ್ತೇವೋ, ಆಗ ನಾವು ಪಾಪದಿಂದ ದೂರ ಇರಕ್ಕೆ ಸಾಧ್ಯ, ನಾವು ಮಲಿನತೆಯಿಂದ ದೂರ ಇರಕ್ಕೆ ಸಾಧ್ಯ. ದೇವರು ನಮ್ಮ ಮಲಿನತೆಗಾಗಿ ಜಜ್ಜಲ್ಪಟ್ಟಿದ್ದಾನೆ, ನಮ್ಮ ಮಲಿನತೆಯನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ತನ್ನ ಪವಿತ್ರ ರಕ್ತವನ್ನು ಸುರಿಸಿದ್ದಾನೆ ಎಂಬುದನ್ನ ನಾವು ಪ್ರತಿನಿತ್ಯ ಜ್ಞಾಪಿಸಿಕೊಳ್ತಕ್ಕಂಥದ್ದು, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಿಯರೇ. ಇವತ್ತು ಯಾರೋ ಮಾಡಿರ್ತಕ್ಕಂಥ ಚಿಕ್ಕ ಪುಟ್ಟ ಉಪಕಾರಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೆ, ಆದರೆ ದೇವರು ನಮಗಾಗಿ ಮಾಡಿರ್ತಕ್ಕಂಥ ಈ ದೊಡ್ಡ ಉಪಕಾರವನ್ನ ನಾವು ಜ್ಞಾಪಿಸಿಕೊಳ್ಳೋದ್ರಲ್ಲಿ ಮರ್ತು ಹೋಗ್ತೇವೆ, ಅದನ್ನೇ ಆಲಸ್ಯ ಮಾಡ್ತೇವೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಾವು ಪ್ರತಿದಿನ ಯಾವಾಗಲೂ ಆತನ ನಮಗಾಗಿ ಪಟ್ಟಂತ ಶ್ರಮೆಯನ್ನ, ನಮಗಾಗಿ ಅನುಭವಿಸಿರ್ತಕ್ಕಂಥ ಬಾಧೆಯನ್ನ, ಆತನ ದೇಹವನ್ನ ನೆನೆಸಿಕೊಂಡು, ಆತನ ಪವಿತ್ರ ರಕ್ತವನ್ನು ನೆನೆಸಿ, ನಮಗಾಗಿ ಆತನ ಜಜ್ಜಲ್ಪಟ್ಟಿದ್ದ ನೆನೆಸಿ ನಾವು ಕೃತಜ್ಞತಾ ಭಾವದಿಂದ ಅವೆಲ್ಲವನ್ನು ಜ್ಞಾಪಿಸಿಕೊಂಡು ಆತನನ್ನು ಆರಾಧಿಸುವಂಥದ್ದು, ಸ್ತುತಿಸ್ತಕ್ಕಂಥದ್ದು ಶ್ರೇಷ್ಠ. ಇದನ್ನು ಕೇವಲ ಭಾನುವಾರಕ್ಕೆ ಮಾತ್ರ ಇದು ಸೀಮಿತವಾಗಿಲ್ಲ ಪ್ರಿಯರೇ. ಇದನ್ನು ಪ್ರತಿದಿನ ನಾವೇನು ಮಾಡಬೇಕಾಗಿದೆ ಅಂತಂದರೆ ಜ್ಞಾಪಕ ಮಾಡ್ಕೋಬೇಕು. ಕರ್ತನು ನಮಗಾಗಿ ಜಜ್ಜಲ್ಪಟ್ಟಂಥದ್ದನ್ನು, ಕರ್ತನು ನಮಗಾಗಿ ಸುರಿಸಲ್ಪಟ್ಟಂಥ ರಕ್ತವನ್ನು ಪ್ರತಿದಿನ ನಾವು ಜ್ಞಾಪಕ ಮಾಡ್ಕೊಂಡು ಏನು ಮಾಡಬೇಕಾಗಿದೆ ಅಂತಂದರೆ ದೇವರಿಗೆ ಮಹಿಮೆ ಮಾಡಬೇಕಾಗಿದೆ ಪ್ರಿಯರೇ. ಅದರಿಂದ ಏನೇನೋ ಜ್ಞಾಪಿಸ್ಕೊಳ್ತಕ್ಕಂಥ ನಾವು ಕರ್ತನು ನಮಗಾಗಿ ಪಟ್ಟಂಥ ಈ ಶ್ರಮೆಯನ್ನ ನೆನಪಿಸ್ಕೊಳ್ಳೋದನ್ನು ಅನೇಕ ಸಾರಿ ಮರ್ತು ಹೋಗ್ತೇವೆ. ಹಾಗೆ ಮರ್ತು ಹೋಗದ ಹಾಗೆ ನಾವೇನು ಮಾಡೋಣ ಅಂದರೆ, ಇನ್ನು ಮುಂದೆ ಪ್ರತಿನಿತ್ಯವೂ ಸಹ ಜ್ಞಾಪಿಸಿಕೊಳ್ಳೋಣ. ಕೇವಲ ನಾವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ಮಾತ್ರವಲ್ಲ, ಪ್ರತಿನಿತ್ಯವೂ ಸಹ ನಾವೇನು ಮಾಡೋಣ ಅಂತಂದರೆ ಆತ ನಮಗಾಗಿ ಪಟ್ಟಂಥ ನೋವು ಸಂಕಟವನ್ನು ಜ್ಞಾಪಿಸಿಕೊಂಡು ಆತನಿಗೆ ಮಹಿಮೆ ಮಾಡೋಣ. ಇನ್ನು ನಾಲ್ಕನೇದಾಗಿ ಕೊನೆಯದಾಗಿ ನಾವು ನೋಡೋಣ, ಯಾವುದನ್ನು ಜ್ಞಾಪಕ ಮಾಡ್ಕೋಬೇಕೆಂಬುದನ್ನು ನೋಡುವಾಗ ಕೀರ್ತನೆ 103ನೇ ಅಧ್ಯಾಯ ವಚನ 1-2 ಈ ರೀತಿಯಾಗಿ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ದಾವೀದನು ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಕರ್ತನು ಮಾಡಿರ್ತಕ್ಕಂಥ ಪ್ರತಿಯೊಂದು ಉಪಕಾರವನ್ನು ನಾವೇನು ಮಾಡಬೇಕಾಗಿದೆ, ಜ್ಞಾಪಿಸಿಕೊಳ್ಳಬೇಕಾಗಿದೆ. ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಉಪಕಾರಗಳು ಮಾಡಿದ್ದಾನೆ ಅವುಗಳನ್ನ ನಿತ್ಯವೂ ನೆನೆಸಿ ಏನು ಮಾಡಬೇಕಾಗಿದೆ ಅಂತಂದರೆ ನಾವು ದೇವರನ್ನ ಆರಾಧಿಸಬೇಕಾಗಿದೆ. ದೇವರಿಗೆ ಸ್ತೋತ್ರಗಳನ್ನು, ಕೃತಜ್ಞತೆಯನ್ನು ಪ್ರತಿನಿತ್ಯವೂ ಸಹ ನಾವೇನು ಮಾಡಬೇಕಾಗಿದೆ ಅಂದರೆ ಸಲ್ಲಿಸಬೇಕಾಗಿದೆ. ಇಲ್ಲಿ 2ನೇ ವಚನದಲ್ಲಿ ದಾವೀದನು ಈ ರೀತಿಯಾಗಿ ಹೇಳ್ತದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. ದಾವೀದನು ತನ್ನ ಆತ್ಮಕ್ಕೆ, ತನ್ನ ಮನಸ್ಸಿಗೆ ಹೇಳ್ಕೊಂತ ಇದ್ದಾನೆ, ನನ್ನ ಮನವೇ ಆತನನ್ನು ಕೊಂಡಾಡತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬ. ಇವತ್ತು ದಾವೀದನ ಮನೋಭಾವ ನನ್ನ ನಿನ್ನ ಮನೋಭಾವ ಆಗಬೇಕು. ಕರ್ತ ನನಗಾಗಿ ನಿನಗಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ, ನಾವಿವತ್ತು ಬದುಕುಳಿದಿರ್ತಕ್ಕಂಥದ್ದು ಕರ್ತನ ಕೃಪೆ. ನಾವು ಹೀಗೆ ನಿಂತಿದ್ದೇವೆ ಎಂಬುದಾದರೆ ಅದು ಕರ್ತನ ಕೃಪೆ. ಇವತ್ತು ನೀವು ಕರ್ತನ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಿ ಅಂದರೆ ಅದು ಕರ್ತನ ಕೃಪೆ. ದೇವರು ಈ ರೀತಿಯಾಗಿ ನಿಮ್ಮ ಬಳಿಗೆ ನನ್ನನ್ನು ತಲುಪಿಸ್ತಾ ಇದ್ದಾನಂತಂದರೆ ಅದು ಕರ್ತನ ಕೃಪೆ. ಈ ಎಲ್ಲ ಉಪಕಾರಗಳನ್ನು ನೆನೆಸಬೇಕು, ಈ ಎಲ್ಲ ಉಪಕಾರ ಜ್ಞಾಪಕ ಮಾಡ್ಕೋಬೇಕು. ಈ ಹೇಳಲ್ಪಟ್ಟಂಥ 4 ಸಂಗತಿಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಳೋದ್ರ ಮೂಲಕ ನಿತ್ಯವೂ ಆತನಿಗೆ ವಿಧೇಯರಾಗುತ್ತಾ, ನಿತ್ಯವೂ ಆತನನ್ನು ಮೆಚ್ಚಿಸುವವರು, ಆತನಿಗಾಗಿ ಜೀವಿಸುವವರು ಆಗೋದ್ರ ಮೂಲಕವಾಗಿ ನಾವು ದೇವರ ನಾಮವನ್ನು ಮಹಿಮೆ ಮಾಡಬೇಕಾಗಿದೆ. ಅದರಿಂದ ಪ್ರಿಯರೇ, ಇವತ್ತು ನಾವೇನೆಲ್ಲ ಜ್ಞಾಪಿಸ್ಕೊಳ್ಬೇಕೆಂಬುದರ ಕುರಿತಾಗಿ ಧ್ಯಾನಿಸಿದ್ದೇವೆ. ಈ ಧ್ಯಾನಿಸಿರ್ತಕ್ಕಂಥ ವಿಚಾರಗಳನ್ನು ಅನುಸರಿಸಿ ಅವುಗಳನ್ನು ಅನುಗುಣವಾಗಿ ನಾವು ಜೀವಿಸೋಣ. ಆ ಮೂಲಕ ನಮ್ಮ ಸೃಷ್ಟಿಕರ್ತನಿಗೆ ಸಂತೋಷವನ್ನು ಉಂಟು ಮಾಡೋಣ. ಹಾಗಾಗುವಂತೆ ಕರ್ತ ನಮಗೆ ಸಹಾಯ ಮಾಡಲಿ.
ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರಭು, ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ, ಅವುಗಳಂತೆ ನಾವು ಜೀವಿಸಕ್ಕೆ ಸಹಾಯ ಮಾಡು. ನಾವು ಯಾವಾಗಲೂ ನೀವು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನ ಭಕ್ತಿಯ ಮಾರ್ಗದಲ್ಲಿರೋಕ್ಕೆ ನಾವು ಜ್ಞಾಪಿಸ್ಕೊಳ್ಬೇಕಾಗಿರತಕ್ಕಂಥ ಒಳ್ಳೆಯ ಸಂಗತಿಗಳನ್ನು, ನೀತಿಗನುಗುಣವಾದ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳೋದಕ್ಕೂ ನಿನಗಾಗಿ ಜೀವಿಸೋದಕ್ಕೂ ಸಹಾಯ ಮಾಡು. ನಮಗೆ ಜ್ಞಾಪಕಕ್ಕೆ ಬರುವ ಎಲ್ಲ ಪಾಪದ ಯೋಚನೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರ ನಮ್ಮ ಒಬ್ಬರ ಜೀವಿತವನ್ನು ರೂಪಿಸು. ಬರೀ ಹೇಳುವವರು ಕೇಳುವವರು ಆಗಿರದೆ ಸ್ವಾಮಿ, ಈ ವಾಕ್ಯವನ್ನು ಕೈಕೊಂಡು ನಡೆಯುವರಾಗುವಂತೆ ನಮ್ಮ ಒಬ್ಬರನ್ನ ಮಾರ್ಪಡಿಸು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಇಲ್ಲಿ ಬರ್ತಕ್ಕಂಥ ದೇವರ ಸಂದೇಶಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇವುಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಬೇಕಾಗಿ ಕರ್ತನ ಹೆಸರಲ್ಲಿ ನಿಮ್ಮನ್ನು ವಿನಂತಿಸಿಕೊಳ್ತೀನಿ.